ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ. ಗಾದೆ ಮಾತಿನ ವಿಸ್ತರಣೆ. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ ಎಂಬುದು ಕನ್ನಡದ ಒಂದು ಅರ್ಥಪೂರ್ಣ ಗಾದೆ ಮಾತು. ಈ ಗಾದೆಯು ದಾನ ಮತ್ತು ಸ್ವಾರ್ಥದ ನಡುವಿನ ವ್ಯತ್ಯಾಸವನ್ನು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸುತ್ತದೆ. ಅರ್ಥವಿಶ್ಲೇಷಣೆ. ಕೊಟ್ಟು ಕೆಟ್ಟವರಿಲ್ಲ. ಈ ಭಾಗವು ದಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಯಾರಾದರೂ ಇತರರಿಗೆ ಸಹಾಯ ಮಾಡಿದರೆ ಅಥವಾ ಏನನ್ನಾದರೂ ತ್ಯಾಗ ಮಾಡಿದರೆ ಅವರಿಗೆ ಎಂದಿಗೂ ಕೆಟ್ಟದ್ದಾಗುವುದಿಲ್ಲ ಎಂದು ಇದರರ್ಥ. ಅಂದರೆ ದಾನ ಮಾಡುವವನು ಎಂದಿಗೂ ತೊಂದರೆಗೆ ಸಿಲುಕುವುದಿಲ್ಲ ಅಥವಾ ನಷ್ಟವನ್ನು ಅನುಭವಿಸುವುದಿಲ್ಲ. ಬದಲಿಗೆ ದಾನದಿಂದ ಸಮಾಜದಲ್ಲಿ ಗೌರವ, ಮನಸ್ಸಿಗೆ ಶಾಂತಿ ಮತ್ತು ಪ್ರೀತಿಯನ್ನು ಗಳಿಸುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂಬಂತೆ ಫಲದ ಅಪೇಕ್ಷೆಯಿಲ್ಲದೆ ಮಾಡಿದ ದಾನವು ವ್ಯಕ್ತಿಗೆ ಸದಾ ಒಳಿತನ್ನೇ ಮಾಡುತ್ತದೆ. ತಿಂದು ಬದುಕಿದವರಿಲ್ಲ. ಈ ಭಾಗವು ಸ್ವಾರ್ಥದ ಪರಿಣಾಮಗಳನ್ನು ವಿವರಿಸುತ್ತದೆ. ಅಂದರೆ ಕೇವಲ ತನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ ಬದುಕುವವರು ಅಥವಾ ಇನ್ನೊಬ್ಬರಿಗೆ ಏನನ್ನೂ ನೀಡದೆ ಎಲ್ಲವನ್ನೂ ತಾವೇ ಅನುಭವಿಸುವವರು ಎಂದಿಗೂ ನೆಮ್ಮದಿಯಿಂದ ಅಥವಾ ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ. ಅಂತಹವರು ಸಮಾಜದಲ್ಲಿ ಏಕಾಂಗಿಯಾಗುತ್ತಾರೆ ಮತ್ತು ಅವರಿಗೆ ನಿಜವಾದ ಆನಂದ ಸಿಗುವುದಿಲ್ಲ. ಅವರ ಜೀವನವು ಕ್ಷಣಿಕ ಆಸೆಗಳ ಪೂರೈಕೆಗೆ ಸೀಮಿತವಾಗಿರುತ್ತದೆ ಮತ್ತು ಕೊನೆಗೆ ಅದು ನಿರಾಸೆ ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ. ಗಾದೆಯ ಒಟ್ಟಾರೆ ಆಶಯ. ಈ ಗಾದೆ ಮಾತಿನ ಮುಖ್ಯ ಆಶಯವೆಂದರೆ ದಾನ ಮಾಡುವುದರಿಂದ ಯಾವಾಗಲೂ ಒಳ್ಳೆಯದಾಗುತ್ತದೆ ಮತ್ತು ಸ್ವಾರ್ಥದಿಂದ ಬದುಕುವುದರಿಂದ ಎಂದಿಗೂ ಯಾರಿಗೂ ಉತ್ತಮ ಭವಿಷ್ಯ ಸಿಗುವುದಿಲ್ಲ. ನಾವು ಸಮಾಜದಲ್ಲಿ ಬದುಕುವಾಗ ಇತರರೊಂದಿಗೆ ಹಂಚಿಕೊಂಡು ಬದುಕಬೇಕು, ಸಹಾಯ ಮಾಡಬೇಕು. ಇದರಿಂದ ನಮಗೂ ಒಳಿತುಂಟಾಗುತ್ತದೆ ಮತ್ತು ಸಮಾಜವೂ ಸುಧಾರಿಸುತ್ತದೆ. ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುವವರು ಎಂದಿಗೂ ನಿಜವಾದ ಸಂತೋಷವನ್ನು ಕಾಣುವುದಿಲ್ಲ ಎಂಬುದು ಇದರ ಸಾರ. ಉದಾಹರಣೆ. ಒಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನು ಸಮಾಜ ಸೇವೆಗೆ ವಿನಿಯೋಗಿಸಿ ಬಡವರಿಗೆ ಸಹಾಯ ಮಾಡಿದರೆ ಅವನು ಎಂದಿಗೂ ದುಃಖಿತನಾಗುವುದಿಲ್ಲ. ಸಮಾಜದಲ್ಲಿ ಆ ವ್ಯಕ್ತಿಗೆ ಗೌರವ ಸಿಗುತ್ತದೆ, ಜನರು ಅವನನ್ನು ಪ್ರೀತಿಸುತ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನು ಕೇವಲ ತನ್ನ ಸ್ವಂತ ಐಷಾರಾಮಿ ಜೀವನಕ್ಕಾಗಿ ಬಳಸಿದರೆ, ಯಾರೊಂದಿಗೂ ಹಂಚಿಕೊಳ್ಳದಿದ್ದರೆ ಆ ವ್ಯಕ್ತಿ ತಾತ್ಕಾಲಿಕ ಸುಖವನ್ನು ಅನುಭವಿಸಬಹುದು. ಆದರೆ ನಿಜವಾದ ನೆಮ್ಮದಿ, ಜನರ ಪ್ರೀತಿ ಮತ್ತು ಗೌರವ ಅವರಿಗೆ ಸಿಗುವುದಿಲ್ಲ. ಕೊನೆಯಲ್ಲಿ ಈ ಗಾದೆ ಮಾತು ನಮ್ಮ ಜೀವನದಲ್ಲಿ ದಾನಶೀಲತೆ ಮತ್ತು ಸಹಭಾಗಿತ್ವದ ಮಹತ್ವವನ್ನು ಸಾರಿ ಹೇಳುತ್ತದೆ.